ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ವರ್ಷ ಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಶಕ್ತಿ ಇರ್ತದೆ ಅಂತ ಹೇಳಬೇಕು. ಕುಂಭ ಅಂದರೆ ಜ್ಞಾನದ ಕೊಡ, ಜ್ಞಾನದ ಭಂಡಾರ ಅಂತ ಹೇಳಬೇಕು. ಜ್ಞಾನ ತುಂಬಿರತಕ್ಕಂಥ ಬಿಂದಿಗೆಯನ್ನು ನಾವು ಕುಂಭ ಅಂತ ನಾವು ಹೇಳ್ತೀವಿ. ಕೆಲವೊಂದು ಯೋಚನೆ ವ್ಯಾವಹಾರಿಕವಾಗಿ ಮಾಡಬೇಕು ಅಂದರೆ ಧನ ಸಂಗ್ರಹ ಅಂದರೆ ದುಡ್ಡಿನಿಂದ ತುಂಬಿರ್ತಕ್ಕಂಥದ್ದು, ಹೊನ್ನಿಂದ ತುಂಬಿರ್ತಕ್ಕಂಥದ್ದು, ಒಡವೆಯಿಂದ ಅಂದರೆ ತುಂಬಿದ ಕೊಡ ಅಂತ ನಾವು ಹೇಳ್ತೀವಿ. ಅದು ಏನನ್ನು ತುಂಬೋದು? ಆ ಕೊಡದಲ್ಲಿ ಜ್ಞಾನವನ್ನು ಭಂಡಾರವನ್ನು ಜ್ಞಾನವನ್ನು ತುಂಬೋದು, ಹಣವನ್ನು ತುಂಬೋದು, ಒಡವೆಯನ್ನು ತುಂಬೋದು, ನೀವು ಏನನ್ನೂ ತುಂಬೋದು, ಅಮೃತನೂ ಕೂಡ ತುಂಬೋದು. ಹೀಗೆ ಏನು ನಾವು ತುಂಬಿಟ್ಕೊಂಡಿರ್ತೀವಿ ಅದು ತುಂಬಿದ ಕೊಡ ಅಂತ ಹೇಳ್ತೀವಿ, ತುಂಬಿದ ಬಿಂದಿಗೆ ಅಂದರೆ ಅದಕ್ಕೆ ನಾವೇನು ಹೇಳ್ತೀವಿ ಕುಂಭ. ಈ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಶುಭಫಲವು ಪ್ರಾಪ್ತಿಯಾಗ್ತದೆ. ಯಾಕೆ ಅಂದರೆ ಈ ಕುಂಭರಾಶಿಗೆ ಶನಿಯೇ ಕಾರಕನಾಗ್ತಾನೆ. ಇದಕ್ಕೆ ಕುಂಭರಾಶಿಗೆ ದ್ವಿತೀಯಾಧಿಪತಿ ಧನಾಧಿಪತಿ ಗುರು ಆಗ್ತಾನೆ, ಲಾಭಾಧಿಪತಿ ಗುರು ಆಗ್ತಾನೆ. ಹಾಗೆ ಧನಲಾಭಾಧಿಪತಿ ಗುರು ಒಳ್ಳೆಯ ಶುಭಫಲವನ್ನು ಕೊಡ್ತಾನೆ. ಕುಂಭರಾಶಿಗೆ ಯಾವತ್ತೂ ಕೂಡ ಕೆಟ್ಟದ್ದಾಗದಲ್ಲಿ ಒಳ್ಳೆಯದೇ ಫಲ ಬರ್ತದೆ. ಆದರೆ ಕೆಲವು ಕರ್ಮದ ಫಲ ಅಂತ ಇರ್ತದೆ. ಪೂರ್ವಾರ್ಜಿತ ಫಲದಿಂದ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಎಲ್ಲ ಗುರುಗಳೇ ನೀವು ಒಳ್ಳೆಯದಾಗತ್ತೆ ಅಂತ ಹೇಳ್ತಿರಲ್ಲ, ನನಗೆ ತೊಂದರೆ ಇದೆಯಲ್ಲ ಅಂತಂದರೆ ಪೂರ್ವಾರ್ಜಿತ ಕರ್ಮದಿಂದ ಬರ್ತದೆ. ಅದನ್ನು ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಹೀಗೆ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಅನುಕೂಲ ಇದೆ. ಆದರೆ ಇವರಿಗೆ ಒಂದು ಸಮಸ್ಯೆ ಏನಪ್ಪ ಅಂತಂದರೆ 7 ಶನಿಯ ಕಾಟ ಇದೆ. ಅಂದರೆ 7.5 ಅಂತ ನಾವು ಏನು ಹೇಳ್ತೀವಿ ಅದು ಕುಂಭರಾಶಿಯಲ್ಲಿ ಇರದೆ. ಕುಂಭರಾಶಿಯಲ್ಲೇ ಶನಿ ಇದ್ದಾನೆ ಆಲ್ರೆಡಿ. ಈಗ ಅವರಿಗೆ 2.5 1 3.5 4.5 ವರ್ಷಗಳು ಹತ್ತತ್ರ ಮುಗಿದೋಗಿದೆ. ಹೀಗೆ ಇನ್ನೂ ಅವರಿಗೆ 2.5 ವರ್ಷ ಅಪ್ರಾಕ್ಸಿಮೇಟ್ 2.5 ವರ್ಷ 7 ಶನಿ ಇರುತ್ತೆ, 7.5 ಇರುತ್ತೆ. ಈಗ ಧನಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಅದು ಎಷ್ಟೇ ಒಳ್ಳೆಯದಾದರೂ ಕೂಡ ಶನಿಯ ಪ್ರಭಾವದಿಂದ ತೊಂದರೆ ಅನುಭವಿಸಲೇಬೇಕಾಗಿದೆ. ಅದನ್ನು ಕುಂಭರಾಶಿಯವರು ಎಷ್ಟು ಒಳ್ಳೆಯದೆ ಅಂದ್ರೂ ಶನಿ 7 ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಡಚಣೆ ಮಾಡ್ತಾನೆ. ಏನು ಅಡಚಣೆ ಮಾಡ್ತಾನೆ? ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆ, ಆರ್ಥಿಕವಾಗಿ ತೊಂದರೆ ಆಗುತ್ತೆ, ಅದಾದ ಮೇಲೆ ನಿಮಗೆ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ, ದಾಂಪತ್ಯದಲ್ಲಿ ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮ ಲಿಮಿಟಲ್ಲಿ ಏನು ಬರುತ್ತೆ ಆ ಸಮಸ್ಯೆಗಳಾಗ್ತದೆ. ನೀವು ಏನೇನೇ ಕೆಲಸ ಮಾಡ್ತೀರಾ ಮಾಡೋ ಕೆಲಸದಲ್ಲಾಗುತ್ತೆ. ಈಗ ಎಲ್ಲ ಜನರು ಕೂಡ ಒಂದೇ ಕೆಲಸ ಮಾಡೋದಿಲ್ಲ. ಆ ಕುಂಭರಾಶಿಯವರಲ್ಲಿ ಒಂದೇ ಡೇಟಲ್ಲಿ ಒಂದೇ ಇಸ್ವಿಯಲ್ಲಿ ಹುಟ್ಟಿರೋದಿಲ್ಲ, ಬೇರೆ ಬೇರೆ ರಾಶಿಯಲ್ಲಿ ಇರ್ತಾರೆ. ಮಕ್ಕಳಿದ್ರೆ ಅವ್ರಿಗೂ ಒಂಥರ, ವಿದ್ಯಾರ್ಥಿಗಳಿಗೆ ಒಂಥರ ಇರ್ತದೆ. ಆಮೇಲೆ ಬಿಸ್ನೆಸ್ ಮ್ಯಾನ್ಗಳಿಗೆ ಬಿಸ್ನೆಸ್ಸಲ್ಲಿ, ಹಾಗೆ ಯಾವುದೇ ಒಂದು ವ್ಯವಹಾರದಲ್ಲಿ ಇರ್ತಾರೆ ಅಂಥವ್ರಿಗೆ. ವಿದ್ಯಾರ್ಥಿಗಳಿಗೆ ಓದೋದ್ರ ಸಮಸ್ಯೆ ಆಗ್ಬೋದು, ಬಿಸ್ನೆಸ್ ಮಾಡೋ ಬಿಸ್ನೆಸ್ಸಲ್ಲಿ ತೊಂದರೆ ಆಗ್ಬೋದು, ಹಾಗೆ ವೃತ್ತಿ ಮಾಡೋರಿಗೆ ವೃತ್ತಿಯಲ್ಲಿ ತೊಂದರೆ ಆಗ್ಬೋದು. ಅಂದರೆ ಎಲ್ಲ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಶನಿಯ ಪ್ರಭಾವ ಇರ್ತದೆ. ಹಾಗಾಗಿ ದ್ವಿತೀಯಾಧಿಪತಿ ಗುರು, ಲಾಭಾಧಿಪತಿ ಗುರು ಆದರೂ ಕೂಡ ಆ ವಿಶೇಷವಾಗಿರ್ತಕ್ಕಂಥ ಗುರು ಈ ವರ್ಷ ಉತ್ತರಾರ್ಧದಲ್ಲಿ ಶುಭಫಲವನ್ನು ಕೊಡ್ತಾರೆ. ಇವಾಗ ಕೇಂದ್ರದಲ್ಲಿದ್ದಾನೆ, ಚಂದ್ರ ಕೇಂದ್ರದಲ್ಲಿ ಗುರು ಕೆಟ್ಟದ್ದು ಮಾಡೋದಿಲ್ಲ. ಆದರೂ ಕೂಡ ಶುಭಫಲವನ್ನು ಕೊಡೋಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತೇವೆ. ಶನಿ ಪ್ರಭಾವ, ಶನಿ ಏನು ಪ್ರಭಾವ ಕೊಡ್ತಾನೆ? ಕರ್ಮದ ಫಲ. ನಮ್ಗೆ ಗೊತ್ತಿಲ್ಲದೋ ಏನೋ ಕರ್ಮವನ್ನು ತಪ್ಪೋ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ಆದರೂ ಕೂಡ ಅದಕ್ಕೆ ಫಲಗಳು ಬರ್ತದೆ. ನಾವು ಏನು ಮಾಡ್ತೀವೋ ಅದು ನಮ್ಮ ಲೆಕ್ಕದಲ್ಲಿ ಬರ್ತದೆ. ಹಾಗಾಗಿ ನಾವು ಆ ಫಲವನ್ನು ಅನುಭವಿಸ್ಬೇಕಾಗತ್ತೆ. ಹಾಗೆ ನಾವು ಎಷ್ಟೋ ಒಳ್ಳೆಯ ಕೆಲಸ ಮಾಡಿರ್ತೀವಿ, ಅದು ಮೈನಸ್ ಆಗಿ ಏನು ಬರುತ್ತೋ ಅದು ನಮಗೆ ಸಂಚಿತ ಪ್ರಾರಬ್ಧವಾಗಿ ಬರ್ತದೆ. ಒಳ್ಳೆಯದು ಮಾಡ್ತೀವಿ, ಕೆಟ್ಟದ್ದು ನಾವು ಮಾಡಲ್ಲ, ಅದು ತಾನಾಗಿ ಆಗ್ತದೆ. ಯಾಕೆ ಆಗ್ತದೆ ಅಂತಂದರೆ ನೋಡಿ, ನಾವು ನಿಂತ್ಕೊಂಡ ಭೂಮಿ ದೇವರಾಸ್ತಿ, ಕುಡಿಯೋ ನೀರು ದೇವರಾಸ್ತಿ, ಉಸಿರಾಡೋ ಗಾಳಿ ದೇವರಾಸ್ತಿ. ದೇವರ ಋಣದಲ್ಲಿ ನಾವಿದ್ದೀವಿ. ಪಿತೃಋಣ ಮತ್ತು ತಂದೆ ತಾಯಿ ಋಣ ನಮಗಿದೆ, ಅವ್ರ ಋಣದಲ್ಲಿ ನಾವಿದ್ದೀವಿ. ಮತ್ತು ಗುರು ಋಣ, ಗುರುವಿನ ಋಣಬಾಧೆ ಇರ್ತದೆ, ತಂದೆ ತಾಯಿ ಋಣಬಾಧೆ ಇರ್ತದೆ, ಭೂಮಿ ಋಣ, ಅನ್ನದ ಋಣ ಇರ್ತದೆ. ಈ ಋಣಬಾಧೆ ಎಲ್ಲ ತೀರಿಸೋದು ನಮಗೆ ಅಷ್ಟು ಬೇಗ ಆಗ್ತಕ್ಕಂಥದ್ದಲ್ಲ. ಅದು ಸ್ವಲ್ಪ ಕಷ್ಟ ಸಾಧ್ಯ. ಅದಕ್ಕೆ ಸ್ವಲ್ಪ ಸಮಯ ಬೇಕು, ಪರಿಶ್ರಮ ಪಡಬೇಕು. ಮತ್ತು ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಇವೆಲ್ಲವೂ ಕೂಡ ಅಲ್ಲಿ ವಿನಿಯೋಗ ಮಾಡಿದಾಗ ಮಾತ್ರ ಇದೆಲ್ಲ ಋಣಬಾಧೆಯಿಂದ ಪರಿಹಾರ ಆಗಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣದಿಂದ ನಮಗೆ ಎಷ್ಟೇ ಒಳ್ಳೆಯದು ಆಗ್ತಾ ಇದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ. ಏನೂ ಆಗದೇ ಇರಲ್ಲ, ಏನೋ ಒಂದು ಆಗ್ತಾ ಇರ್ತದೆ. ಅಂಥದ್ದನ್ನು ಪರಿಹಾರ ಮಾಡ್ಕೋಬೇಕು. ಪರಿಹಾರ ಅಂದ್ರೆ ಏನು? ಯೋಚನಾ ಶಕ್ತಿ. ನಾವು ಯೋಚನೆಯನ್ನು ಮಾಡಬೇಕು, ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು, ದೇವರನ್ನು ಪರಿಪೂರ್ಣವಾಗಿ ನಂಬಬೇಕು. ಭಗವಂತ ನಮ್ಮ ಕೈ ಬಿಡಲ್ಲ ಅನ್ನುವಂಥ ಒಂದು ಪ್ರಜ್ಞೆ ನಮಗೆ ಇದ್ದರೆ ಖಂಡಿತ ಆ ಒಂದು ವ್ಯಕ್ತಿಗೆ ದೇವರು ಕೈ ಹಿಡಿತಾನೆ. ಯಾರು ಕೈ ಹಿಡಿತಾರೋ ಬಿಡ್ತಾರೋ ದೇವರು ನಮಗೆ ಕೈ ಬಿಡಲ್ಲ. ಆ ಒಂದು ನಂಬಿಕೆ ದೃಢವಾದ ಮನಸ್ಸಲ್ಲಿ ನಮಗೆ ಇದ್ದರೆ ಮಾತ್ರ ನಮ್ಗೆ ಒಳ್ಳೆಯದಾಗ್ತದೆ. ಮನಸ್ಸಲ್ಲಿ ಕಶ್ಮ ಇರಬಾರದು, ಮನಸ್ಸು ಶುದ್ಧವಾಗಿದ್ದು ನಾವು ದೇವರನ್ನು ನಂಬಿದ್ರೆ ಖಂಡಿತ ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಈ ಕುಂಭರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಾಳ ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರು, ಸಮಯ ಪ್ರಜ್ಞೆ ಇರ್ತಕ್ಕಂಥವ್ರು. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಸರಿಯಾಗಿ ಯೋಚನೆ ಮಾಡಿ ಕಾರ್ಯಕ್ಷೇತ್ರದಲ್ಲಿ ಅವರು ಮುಂದುವರಿತಕ್ಕಂಥದ್ದು. ಉದ್ಯೋಗ ಇರಲಿ, ವ್ಯವಹಾರ ಇರಲಿ, ಯಾವುದೇ ಇರಲಿ, ಅದನ್ನು ಯೋಚನೆ ಮಾಡದೆ ಹೋಗೋದಿಲ್ಲ. ಅಂಥ ವ್ಯಕ್ತಿಗಳಿಗೂ ಕಷ್ಟ ಬರ್ತದೆ. ಕಾರಣ ಏನು ಅಂದರೆ ನಮ್ಮ ಕರ್ಮದ ಫಲ. ಹಾಗಾಗಿ ಅಂಥ ತೊಂದರೆಗಳಿರ್ತದೆ. ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಮಕ್ಕಳು ಒಳ್ಳೆಯ ಇಂಜಿನಿಯರ್ ಆಗ್ಬೋದು, ಆ ಒಂದು ಯೋಗ ಇದೆ. ನಿಮ್ಮ ಮಕ್ಕಳು ಫಾರಿನ್ಗೆ ಹೋಗಿ ಓದ್ಬೋದು,
ಫಾರಿನ್ಗೆ ಹೋಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಅಲ್ಲೇ ಸೆಟ್ಲ್ ಆಗ್ಬೋದು ಅಂತ ಒಳ್ಳೆ ವಿದ್ಯಾವಂತರು ಕೂಡ ನಿಮ್ಮ ಮಕ್ಕಳಾಗುವ ಯೋಗ್ಯ ಇದೆ. ಮತ್ತು ನಿಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮತ್ತು ಕತೆ ಬರೆಯೋದರಲ್ಲಿ, ಪುಸ್ತಕ ಬರೆಯೋದ್ರಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಭಾಳ ಆಸಕ್ತಿ ಇರುವಂಥ ಯೋಗಗಳು ಕೂಡ ಇರ್ತದೆ. ಹಾಗಾಗಿ ಅಂಥ ಒಂದು ಮಕ್ಕಳು ನಿಮ್ಮ ಪೂರ್ವ ಪುಣ್ಯ ಅಂತ ಹೇಳಬೇಕು. ಒಳ್ಳೆ ಮಕ್ಕಳು, ಬುದ್ಧಿವಂತರು, ಜ್ಞಾನವಂತರು, ಕ್ರಿಯಾಶೀಲರಾಗಿರ್ತಕ್ಕಂಥವ್ರು, ತುಂಬ ಸಮಯ ಪ್ರಜ್ಞೆ ಇರತಕ್ಕಂಥ ಮಕ್ಕಳು ನಿಮಗೆ ಇರೋದ್ರಿಂದ ಅಂಥ ಒಂದು ಒಳ್ಳೆಯ ಒಂದು ಶುಭಫಲಗಳು ಪ್ರಾಪ್ತಿಯಾಗೋದಕ್ಕೆ ನೀವು ಮಾಡಿರ್ತಕ್ಕಂಥ ಪುಣ್ಯ ಫಲ. ನಿಮ್ಮ ಜೀವನದಲ್ಲಿ ಒಳ್ಳೆ ಕಷ್ಟಪಟ್ಟು ಮೇಲೆ ಬಂದಿರೋರು ಇವಾಗ ಕಷ್ಟ ಪಡ್ತಾ ಇದ್ದೀರಾ. ನಿಮಗೆ ಆರ್ಥಿಕ ಸಂಕಷ್ಟ ಇದೆ, ಆರೋಗ್ಯ ಸಮಸ್ಯೆ ಇದೆ, ದಾಂಪತ್ಯ ಸಮಸ್ಯೆ ಇದೆ, ಕೆಲಸದ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಬದಿಗಿಟ್ಟು ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನ ಮಾಡಬೇಕು ಅಂತ ಹೊರಟಿದ್ದೀರಿ. ಸಮಾಜಕ್ಕೆ ನಾನೇನೋ ಕೊಡಬೇಕು, 4 ಜನಕ್ಕೆ ನಾನು ಒಳ್ಳೇದು ಮಾಡಬೇಕು, 4 ಜನರಿಗೆ ನಾವೇನು ತೊಗೊಳ್ಳೋದು ಬೇಡ, ನಾವು ಕೊಡಬೇಕು, ನಮಗೆ ಎಲ್ಲ 4 ಜನಕ್ಕೆ ಕೊಡುವಂಥ ಶಕ್ತಿ ಭಗವಂತ ಕೊಡಲಿ, ನಾನು ಯಾರ ಹತ್ರ ಕೇಳಬಾರ್ದು ಅನ್ನುವಂಥ ಒಂದು ಯೋಚನೆ ನೀವು ಇಟ್ಕೊಂಡಿದ್ದೀರಲ್ಲ, ಅದರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ಭಗವಂತನು ಕೂಡ ಅದರಲ್ಲಿ ನಿಮ್ಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾಕೆ ನಾವು ಯಾವುದೇ ಮಾಡಬೇಕಿದ್ರೂ ಕೂಡ ಜನ ಮೆಚ್ಚಬೇಕು, ಇಲ್ಲ ಜನಾರ್ದನ ಮೆಚ್ಚಬೇಕು. ದೇವರು ಮೆಚ್ಚುವಂಗೆ ಮಾಡಿದ್ರೆ ಜನನೂ ಮೆಚ್ತಾರೆ, ಜನಾರ್ದನ ಮೆಚ್ತಾನೆ. ನಮ್ಮ ಆತ್ಮಸಾಕ್ಷಿ ಒಪ್ಪಬೇಕು. ಹೀಗೆ ನಾವು ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಜೊತೆಗೆ ನಿಮ್ಮ ಆರೋಗ್ಯದ ಸ್ವಲ್ಪ ಕಿರಿಕಿರಿ ಸಣ್ಣ ಪುಟ್ಟಿದೆ, ಶೀತಕ್ಕೆ ಸಂಬಂಧಪಟ್ಟದಿದೆ, ನಿಮ್ಗೆ ಆ ಥರ ಬೇರೆ ತೊಂದರೆ ಏನೂ ಇಲ್ಲ, ಅದು ಚೆನ್ನಾಗಿರುತ್ತದೆ. ದಾಂಪತ್ಯದ ಸ್ವಲ್ಪ ಕಲಹ, ಮನಸ್ತಾಪ, ಅಸಮಾಧಾನ ಸದ್ಯಕ್ಕಿದೆ, ಅದು ಸರಿಪಡ್ಕೊಳ್ಳಿ, ಕೂತ್ಕೊಂಡು ಮಾತಾಡ್ಕೊಳ್ಳಿ. ಪ್ರಾಜ್ಞರು ಮನೆಯಲ್ಲಿ ಹಿರಿಯವರು ಇರ್ತಾರೆ, ಇಲ್ಲ ನಿಮ್ಮ ಹಿತಚಿಂತಕರು ಇರ್ತಾರೆ, ಯಾರ್ಯಾರು ಮಾತು ಯಾರ್ಯಾರು ಕೇಳ್ತಾರೆ ನೋಡಿಕೊಂಡು ನೀವು ಇಬ್ಬರು ಕೂತ್ಕೊಂಡು ಒಂದು ಕೌನ್ಸಿಲಿಂಗ್ ಮಾಡಿ ಮಾತಾಡಿ ಸರಿ ಮಾಡ್ಕೊಳ್ಳಿ. ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕುಂತು ಮಾತಾಡಿಕೊಂಡು ದಾಂಪತ್ಯ ಜೀವನದಲ್ಲಿ ಮುಂದೆ ಹೋಗಬೇಕು. ಮಕ್ಕಳು ಇರ್ತಾರೆ, ಮಕ್ಕಳು ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ದಾಂಪತ್ಯದಲ್ಲಿ ಏನೇ ಕಷ್ಟ ಇದ್ದರೂ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಅದರ ಜೊತೆಗೆ ಇನ್ನೇನೇ ಇದ್ದರೂ ಕೂಡ ನಮ್ಮ ಸಮಸ್ಯೆಗಳು ಇದ್ದೇ ಇರ್ತವೆ. ಯಾವಾಗಲೂ ಸಮಸ್ಯೆ ಇಲ್ಲ ಅಂತ, ಎಲ್ಲಿ ಹೋದರೂ ಸಮಸ್ಯೆ ಇರ್ತದೆ, ಯಾವಾಗಲೂ ಏನೋ ಒಂದು ಆಗ್ತಾ ಇರ್ತದೆ. ಅದನ್ನೆಲ್ಲ ಕುಂತು ಮಾತಾಡೋದ್ರ ಜೊತೆಗೆ ನಿಮ್ಮ ಹಿರಿಯರ ಆಶೀರ್ವಾದ ಪಡೀರಿ, ತಂದೆ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ, ಅತ್ತೆ ಮಾವನ ಆಶೀರ್ವಾದ ಪಡ್ಕೊಳ್ಳಿ, ಅದು ನಿಮ್ಗೆ ಒಳ್ಳೆಯದಾಗುತ್ತೆ. ಪಿತ್ರಾಯಿತ ಆಸ್ತಿ ವಿಚಾರ ಬಂದಾಗ ಅಲ್ಲೂ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಅದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಕೋರ್ಟಿಗೆ ಕಚೇರಿಗೆ ಹೋಗುವಂಥ ಯೋಗ ಇದೆ. ಕೆಲವು ಜನ ನಿಮ್ಮ ಕುಂಭರಾಶಿಯವರು ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ಕೇಸ್ ಕುಂಭರಾಶಿಯವರು ಹೋಗ್ಬಿಟ್ಟಿದೆ ಆಲ್ರೆಡಿ. ಈ 7.5 ಬಂದಾಗ ಎಲ್ಲ ಹೋಗ್ಬಿಟ್ಟಿದೆ, 7 ಶನಿ ಬಂದಾಗ. ಇನ್ನೊಂದು ಸ್ವಲ್ಪ ಟೈಮ್ ಇರೋದ್ರಿಂದ ಇನ್ನೂ ಕೆಲವು ಹೋಗೋ ಸಾಧ್ಯತೆ ಇರುತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ಪಿತ್ರಾಯಿತ ಆಸ್ತಿ ವಿಚಾರ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ. ಕೂತ್ಕೊಂಡು 1 ಗಂಟೆ ಹೆಚ್ಚು ಸುಧಾರಿಸ್ಕೊಂಡು ಮಾಡಿಕೊಂಡು ಕೋರ್ಟು ಕಚೇರಿ ವ್ಯಾಜ್ಯ ಮಾಡ್ಕೊಳ್ಳದೆ ಕುಂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಅದು ಕೂಡ ಹಿರಿಯವರನ್ನ, ಪ್ರಾಜ್ಞರನ್ನ, ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂತು ನಿಮಗೆ ಯಾರೋ ಹಿತಚಿಂತಕರು ನಿಮ್ಗೆ ಒಳ್ಳೆಯದೇ ಬಯಸೋರು ಇದ್ದಾರೆ, ಅವ್ರದ್ದು ಕೂತು ಮಾತಾಡಿ ಸರಿ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯೋಗಗಳು ನಮಗೆ ಯಾವಾಗ ಒಳ್ಳೆಯದಾಗುತ್ತೆ ಅಂತ ಕೇಳ್ತಾ ಇರ್ತೀರಿ. ನಿಮ್ಗೆ ಒಳ್ಳೆಯದಾಗುವ ಯೋಗ ಬರುತ್ತೆ. ಈ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮಲ್ಲಿ ಮದುವೆ ಆಗೋರಿದ್ದರೆ ಮದುವೆ ಆಗುವಂಥ ಯೋಗ, ಅಂದರೆ ವಿವಾಹ ಯೋಗ ಬರ್ತದೆ. ಮತ್ತು ಸಂತಾನ ಪ್ರಾಪ್ತಿ ಆಗುವಂಥ ಯೋಗ, ಮನೆ ಕಟ್ಟೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ಫ್ಲಾಟ್ ತೊಗೊಳ್ಳೋ ಯೋಗ, ವಾಹನದ ಎಲ್ಲ ಯೋಗಗಳು ಈ ವರ್ಷ ಉತ್ತರಾರ್ಧದಲ್ಲಿ ನಿಮಗೆ, ಅಂದರೆ ಮೇ ನಂತರದಲ್ಲಿ ನಿಮಗೆಲ್ಲ ಯೋಗಗಳು ಪ್ರಾಪ್ತಿಯಾಗತ್ತೆ. ನಿಮಗೆ ಖಂಡಿತವಾಗಿಯೂ ತುಂಬಿದ ಕೊಡ ನೀವು ನಿಮಗೆ ಜೀವನದಲ್ಲಿ ಎಲ್ಲ ತುಂಬಿಕೊಂಡಿದ್ದರೂ ಕೂಡ ನಿಮಗೆ ಕೆಲವೊಂದಷ್ಟು ಅಸಹಾಯಕತೆಯಿಂದ, ಅಂದರೆ ದೇವರ ಒಂದು ಅನಾನುಕೂಲದಿಂದ, ಗ್ರಹಗಳ ಅನಾನುಕೂಲದಿಂದ ನಿಮಗೆ ತೊಂದರೆ ಆಗಿದೆ ಹೊರತು ಉದ್ದೇಶಪೂರ್ವಕ ಯಾವ ತೊಂದರೆ ನಿಮ್ಗೆ ಆಗಲಿಲ್ಲ. ಖಂಡಿತ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ದೊರಕುತ್ತೆ. ಮತ್ತು ಈ ಒಂದು ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳು ವಿದ್ಯಾರ್ಜನೆ ಮಾಡೋರಿದ್ದರೆ ಸ್ವಲ್ಪ ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡಬೇಕಂದ್ರೆ ವಿದ್ಯಾಭ್ಯಾಸ ಮಾಡಬೇಕು. ಹೊರದೇಶದಲ್ಲಿ ಓದಿ ಅವರು ಕೆಲಸ ಮಾಡುವಂಥ ಯೋಗವು ಕೂಡ ಇರ್ತದೆ. ಮತ್ತು ಆರ್ಥಿಕ ಸಂಕಟದಲ್ಲಿ ಇರೋರು ಸ್ವಲ್ಪ ಮಟ್ಟಿಗೆ ಅವ್ರ ಕೆಲಸಗಾಲದಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ತಾಳ್ಮೆ ಕಳ್ಕೊಳ್ಳದೆ ಕೆಲಸ ಮಾಡಬೇಕು. ಸ್ಥಾನ ಬದಲಾವಣೆ ಮಾಡೋದು, ಕೆಲಸ ಬದಲಾವಣೆ, ಮನೆ ಬದಲಾವಣೆ ಮಾಡೋದನ್ನು ಈ ಪೂರ್ವಾರ್ಧದಲ್ಲಿ ಮಾಡದೆ ಉತ್ತರಾರ್ಧಕ್ಕೆ ಇಟ್ಕೊಳ್ಳೋದು, ಒಂದು 6 ತಿಂಗಳು ಆದಮೇಲೆ ಮೇ ನಂತರ ಇಟ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಒಳ್ಳೆಯದು. ಈಗ ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಜಾಗ್ರತೆಯಿಂದ ಮುಂದುವರಿಯೋದು ಭಾಳ ಒಳ್ಳೆಯದು. ಮತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು, ಧಾರಾವಾಹಿಯಲ್ಲಿ ಇರೋರು, ಕತೆ ಕಾದಂಬರಿ ಬರೆಯುವಂಥ ವ್ಯಕ್ತಿಗಳು ಮತ್ತು ಅಂಥದ್ದೆಲ್ಲ ಅವ್ರಿಗೂ ಒಳ್ಳೆಯ ಯೋಗ ಶುಭಫಲಗಳಿದೆ ಅಂತ ಹೇಳಬೇಕು. ಫೈನಾನ್ಸ್ ಮಾಡುವವರು ಮತ್ತು ಬ್ಯಾಂಕಿಂಗ್ ಕೆಲಸ ವರ್ಕ್ ಮಾಡೋರು, ಅಂದರೆ ಆರ್ಥಿಕವಾಗಿ ಅವರು ಕೆಲವು ವಾಣಿಜ್ಯ ವ್ಯವಹಾರ ಮಾಡ್ತಕ್ಕಂಥವ್ರು, ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥವ್ರು, ಈಗಿದ್ದವರಿಗೆಲ್ಲ ಸ್ವಲ್ಪ ಶುಭಫಲ ಇದೆ ಅಂತ ಹೇಳಬೇಕು. ಇನ್ನು ಜೊತೆಗೆ ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಇನ್ನು ಕೆಲವೊಂದಷ್ಟು ಅವರವ್ರ ವೈಯಕ್ತಿಕವಾಗಿ ಅವರು ಮಾಡ್ತಕ್ಕಂಥ ಕೆಲಸ ಅಂತ ಇರ್ತದೆ. ಏನು ಮಾಡ್ತಾರೆ ಅಂದರೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಇದೆ, ಆರ್ಥಿಕ ಸಂಕಷ್ಟ ಬರೋ ಸಾಧ್ಯತೆ ಇದೆ. ಈ ರಾಶಿಯವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ವರ್ಷ ಉತ್ತರಾರ್ಧದಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು. ಅದಾದಮೇಲೆ ಇನ್ನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ ಮತ್ತು ಎಲೆಕ್ಟ್ರಾನಿಕಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಇದೆ, ಸ್ಲೋ ಇದೆ ಅಂತ ಹೇಳಬೇಕು. ಅವರು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಾರ್ಧದಲ್ಲಿ ಒಳ್ಳೆಯ ಕೆಲಸ ಇಟ್ಕೊಂಡು ಇವಾಗ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ನಾವು ಹೇಳ್ತೀವಿ. ಆ ರೀತಿಯಾಗಿ ತೈಲಕ್ಕೆ ಸಂಬಂಧಪಟ್ಟದ್ದು, ಅಂದರೆ ಪೆಟ್ರೋಲು, ಡೀಸೆಲು, ಮತ್ತೊಂದು ಅದಕ್ಕೆ ಬಿಸ್ನೆಸ್ ಮಾಡೋರಿಗೆ ಈ ಪೂರ್ವಾರ್ಧ ಸ್ವಲ್ಪ ಸಮಸ್ಯೆ ಇದೆ, ಉತ್ತರಾರ್ಧದಲ್ಲಿ ಅವ್ರಿಗೂ ಕೂಡ ಒಳ್ಳೆಯದಿರುತ್ತೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಾರೆ. 1000 ಜನ 1000 ಕೆಲಸನೇ ಮಾಡ್ತಾರೆ. ಅದರಲ್ಲಿ 500 ಈ ಕಡೆ, 400 ಆ ಕಡೆ, ಹಿಂಗೆ ಆಗ್ತಾ ಇರೋ 500 ಈ ಕಡೆ ಆಗ್ತಾ ಇರುತ್ತೆ. ಅವ್ರವ್ರ ಕೆಲಸದಲ್ಲಿ ಅವರು ಜಾಗ್ರತೆ ವಹಿಸ್ಕೊಂಡು ಅವ್ರವ್ರಿಗೆ ಸಂಬಂಧಪಟ್ಟಂಥ
ಸಂಬಂಧಪಟ್ಟಂಥ ಪರಿಹಾರಗಳನ್ನು ಅವ್ರು ಮಾಡಿಕೊಂಡು ಅವರೂ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಕಷ್ಟ ಮಂಜಿನಂತೆ ಕರಗೋಗ್ತದೆ, ನೀರಂತೆ ಹೋಗ್ಬಿಡ್ತದೆ, ನಿಂತ್ಕೊಳ್ಳೋದೇ ಇಲ್ಲ ಅದು. ಅಂಥ ಯೋಚನೆಯನ್ನು ನೀವು ಧನಾತ್ಮಕವಾಗಿ ಮಾಡಬೇಕಾಗ್ತದೆ. ನಿಮ್ಮಲ್ಲಿ ನಿಷ್ಠೆ, ಶ್ರದ್ಧೆ, ಭಕ್ತಿ, ನ್ಯಾಯ, ಪ್ರಾಮಾಣಿಕತೆ ಇವೆಲ್ಲ ಇದ್ದರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಭಗವಂತನು ಕೂಡ ನಿಮ್ಮನ್ನು ಕ್ಷಮಿಸಿಬಿಡ್ತಾನೆ. ಹಾಗಾಗಿ ಅಂಥ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಕುಂಭರಾಶಿಯವರಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಅಂದರೆ ಹತ್ತಿರಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 9 ವಾರಗಳ ಕಾಲ ಅದಕ್ಕೆ ಅರ್ಚನೆಯನ್ನು ಮಾಡೋದ್ರಿಂದ, ಅಂದರೆ ಸಿಂಧೂರದಿಂದ ಅರ್ಚನೆಯನ್ನು 9 ವಾರಗಳ ಕಾಲ ಅಂದರೆ ಶನಿವಾರ ಮಾಡೋದ್ರಿಂದ ಎಲ್ಲ ಕಷ್ಟ ಪರಿಹಾರ ಹೋಗಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾನ, ಧನಕನಕಾದ ಐಶ್ವರ್ಯಗಳೆಲ್ಲವೂ ಕೂಡ ಈ ಒಂದು ಕುಂಭರಾಶಿಯವರಿಗೆ ದೊರಕುತ್ತೆ. ಶುಭವಾಗುತ್ತೆ.